ನೋಡ್ತಾ ಇರ್ಬೋದು. ಇದೀಗ ಅದ್ಭುತವಾದಂತ ಗುಡ್ ನ್ಯೂಸ್, ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ ಈ ಒಂದು ಟೈಮ್ ನಲ್ಲಿ. ಇದೀಗ ಚಾರು ಪ್ರೆಗ್ನೆಂಟ್ ಅಂತಂದ್ರೆ ಬಸ್ ಗರ್ಭಿಣಿ ಅಂತೆ. ಸೊ ಒಂದು ವಿಚಾರವನ್ನ ತುಂಬಾನೇ ಖುಷಿಯಾಗಿ ಈಗ ಚಾರು ಕೂಡ ಇರುವಂತದ್ದು. ರಾಮಾಚಾರಿಗೂ ಕೂಡ ಫುಲ್ ಖುಷಿ ಆಗುತ್ತೆ. ಆದ್ರೆ ಈ ಕಡೆ ಸೀತಾಲಕ್ಷ್ಮಿಗೆ ಫುಲ್ ಕೋಪ, ಏನಾದ್ರೂ ಮಾಡಿಕೆ ಕಥೆಯನ್ನ ಮುಗಿಸ್ಬಿಡ್ಬೇಕಲ್ಲ ಅಂತ ಈಗ ಅಂದ್ರೆ ತಂದೆ ಮತ್ತೆ ಮಗಳು ವಂಚಾಗ್ತಾ ಇದ್ದಾರೆ. ಚಾರುಗೆ ಫುಲ್ ಖುಷಿ, ಜೋರಾಗಿ ಹೋಗಿ ರಾಮಾಚಾರ್ಯನ ಹಗ್ ಮಾಡಿ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಕೂಡ ಹೇಳಿದ ತಕ್ಷಣ ರಾಮಾಚಾರಿಗೆ ಫುಲ್ ಖುಷಿ ಆಗುತ್ತೆ, ಹಗ್ಗನ ಮಾಡ್ತಾನೆ. ಸೊ ಈ ರೀತಿಯ ಒಂದು ಟ್ವಿಸ್ಟ್ ನೋಡ್ಬೇಕು, ಯಾವ ರೀತಿ ಮುಂದೆ ಮಗು ಆಗುತ್ತಾ, ಮಗುವನ್ನ ತೋರಿಸ್ತಾರ. ಸೊ ಯಾವ ರೀತಿ ಮುಂದೆ ಟ್ವಿಸ್ಟ್ ಗಳು ಬರುತ್ತೆ ಎಲ್ಲವನ್ನು ಕೂಡ ಕಾದ್ ನೋಡ್ಬೇಕು. ತುಂಬಾ ಚೆನ್ನಾಗಿ ಚಾರು ಅವರು ನಡೆಸ್ತಾ ಇದ್ದಾರೆ. ಚಾರು ಪಾತ್ರವನ್ನ ಮಾಡ್ತಿರುವಂತ ಈಕೆ ನಿಜವಾದ ಹೆಸರು ಮೌನ ಅಂತ. ಸದ್ಯಕ್ಕೆ ಕುಲದಲ್ಲಿ ಕೇಳಿಯುವುದಂತ ಸಿನಿಮಾದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಪ್ರಮೋಷನ್ ಆಗಿರ್ಬೋದು ಕೂಡ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ತಪ್ಪದೆ ಎಲ್ಲರೂ ಕೂಡ ನೋಡಿ ಅಂತ ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇನ್ನ ಜೊತೆಗೆ ರಾಮಾಚಾರ್ಯ ಒಂದು ನಿಜವಾದ ಹೆಸರು ಋತ್ವಿಕ್ ಅಂತ, ಅವರು ಕೂಡ ತುಂಬಾನೇ ಅದ್ಭುತವಾದಂತ ನಟ. ತನ್ನ ಚೆನ್ನಾಗಿಯೂ ಕೂಡ ನಡೆಸ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟವಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ರಾಮಾಚಾರಿ. ಪ್ರತಿದಿನ ರಾತ್ರಿ ಆಯ್ತು ಅಂದ್ರೆ ಸಾಕು ರಾಮಾಚಾರ್ಯನ ನೋಡಕ್ಕೆ ಕುಳಿತು ಬಿಡ್ತಾರೆ. ಆ ರೀತಿಯ ಒಂದು ಧಾರಾವಾಹಿ ಮೂಡಿ ಮಾಡಿದೆ. ಹೌದು, ಎಲ್ಲಾ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನ ರಾಮಾಚಾರ್ಯ ತಾಯಿಯಾಗಿ ಜಾನಕಿಯಾಗಿ ಅಂಜಲಿ ಅವರು ಕೂಡ ಅಷ್ಟೇನೆ, ಅವರು ಹಳೆಯ ನಟಿ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು, ಎಲ್ರಿಗೂ ಕೂಡ ಇಷ್ಟ.